ಎಲ್ಲರಿಗೂ ನಮಸ್ತೆ. ಏನಿದು ಅಂತ ಅಂದ್ಕೊಂಡ್ರಾ? ಸೊ ಇದು ರಾಗಿ ಮಿಲೆಟ್ಸ್ ಲಡ್ಡು. ಸೊ ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಒಂದು ಬಾಣಲೆಗೆ ಒಂದು ಬಟ್ಲಷ್ಟು ಬಾದಾಮಿನ ಮತ್ತು ಗೋಡಂಬಿನ ಎರಡೂ ಮಿಕ್ಸ್ ಮಾಡಿ ಒಂದು ಬಟ್ಲಷ್ಟು ತೊಗೊಂಡು ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದಂದರೆ ತುಂಬ ಅಂದರೆ ಕ್ರಿಸ್ಪಿಯಾಗಿ ಬರಬೇಕು. ನಮ್ಮ ಚುಕ್ಕಿಗಂತೂ ಡೈರೆಕ್ಟ್ ಬಾದಾಮಿಗಿಂತ ಈ ಥರ ಹುರಿದಿರೋ ಬಾದಾಮಿ ತಿನ್ನೋಕ್ಕೆ ಇಷ್ಟ. ಸೊ ಆ ಥರ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲದ ಪಾಕನ ಇಟ್ಕೋಬೇಕು. ಬೆಲ್ಲದ ಪಾಕ ಸೊ ಚೆನ್ನಾಗಿ ಕುದಿಬೇಕು. ಕುದಿಯೋದಕ್ಕಿಂತನೂ ಸ್ವಲ್ಪ ಗಮ್ ಥರ ನಾರು ಥರ ಬಂದರೆ ಎಳೆ ಥರ ಬಂದರೆ ಸಾಕಾಗುತ್ತೆ. ಅದಾದ ನಂತರ ನಾವು ಬಳಸೋವಂಥದ್ದು ನಮಗೆ ಟೇಸ್ಟಿಗೆ ಬಳಸೋಬೇಕಷ್ಟೆ. ಸೊ ತುಪ್ಪಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಬಟ್ಲಲ್ಲಿ ದ್ರಾಕ್ಷಿ ಹಾಕ್ಬಿಟ್ಟು ತುಪ್ಪದಲ್ಲಿ ಹುರ್ಕೊಂಡೆ. ಸೊ ಇದಕ್ಕೆ ಟೇಸ್ಟ್ ಮತ್ತು ಮಧ್ಯೆ ಮಧ್ಯೆ ಸಿಗೋದಕ್ಕೋಸ್ಕರ ನಾನು ಹಾಕ್ಕೊಂಡೆ. ಬೇಕಾದ್ರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ನಾನು ಬಾದಾಮಿ ಗೋಡಂಬಿನ ಹುರಿದಿದ್ದ ಪೌಡ್ರನ್ನ ಈ ಥರ ಪೌಡ್ರ್ ಮಾಡ್ಕೊಂಡೆ. ಇದನ್ನೂ ಅಷ್ಟೇ ತರಿಯಾಗಿ ಹುರ್ಕೋಬೇಕು, ಪುಡಿ ಮಾಡ್ಕೋಬೇಕಷ್ಟೇ. ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ತೋರಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು ಕೆಲವೊಂದು ಕಾಳುಗಳು ಹಂಗಂಗೆ ಸಿಗ್ತಿದೆ. ಆ ರೀತಿ ಇತ್ತು. ಸೊ ಅದ್ರ ಜೊತೆಗೆ ಒಂದು ಅಂದರೆ 2 ಬಟ್ಲಷ್ಟು ರಾಗಿ ಹಿಟ್ಟನ್ನು ನಾವೇನು ತೊಗೊಂಡಿದ್ವಿ ಅದೇ ಬಟ್ಲಲ್ಲಿ ಒಂದು 2 ಬಟ್ಲಷ್ಟು ರಾಗಿ ಹಿಟ್ಟನ್ನ ಹುರ್ಕೋಬೇಕು. ಹುರ್ಕೊಂಡು ಅಂದರೆ ಅದು ಕಲರ್ ಪೂರ್ತಿ ಚೇಂಜ್ ಆಗ್ತಾ ಬರುತ್ತೆ. ಒಂಥರ ಘಮ ಸ್ಮೆಲ್ ಬರುತ್ತೆ. ಅಂದರೆ ಈ ರಾಗಿ ಹಿಟ್ಟು ಹುರಿಯೋದು ಘಮ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಅಲ್ಲಿವರೆಗೂ ಹುರಿಬೇಕು. ನೋಡ್ತಾ ಇರ್ಬೋದು ಫಸ್ಟ್ ರಾಗಿ ಹಿಟ್ಟಾಗಿದ್ದಕ್ಕೂ ಈಗ ರಾಗಿ ಹಿಟ್ಟಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಅದೇ ರೀತಿ ಅದನ್ನು ಒಂದು ಪಾತ್ರೆ ಸರ್ವ್ ಮಾಡ್ಕೊತೀನಿ. ಸೊ ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿ ನಾನು ಈ ಥರ ಗಸಗಸೆಯನ್ನು ಬಳಸ್ತಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಬಳಸ್ಬೋದು, ಇಲ್ಲಾಂದರೆ ಬೇಡ. ಸೊ ನಾನು ಬಳಸ್ತಿದ್ದೆ. ಒಂದು ಟೀ ಸ್ಪೂನಷ್ಟು ಗಸಗಸೆನ ಹುರ್ಕೊಂಡು ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡೆ. ಸೊ ನೆಕ್ಸ್ಟು ಏನು ಪುಡಿ ಮಾಡಿ ಇಟ್ಕೊಂಡಿದ್ದ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊತಿದ್ದೀನಿ. ಪೂರ್ತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಬಾದಾಮಿ ಗೋಡಂಬಿದು ಮತ್ತು ರಾಗಿ ಹಿಟ್ಟು ಆ್ಯಂಡ್ ಅದನ್ನು ಗಸಗಸೆ ಅಷ್ಟೂ ಹಾಕೊಂಡ್ನಲ್ಲ ಅದನ್ನು ಅಷ್ಟೂ ಪೂರ್ತಿ ರಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಒಂದು ಕಡೆ ವೈಟು ಒಂದು ಕಡೆ ಬ್ರೌನ್ ಕಲರ್ ಕಾಣಬಾರ್ದು. ಸೊ ಕ್ಲಿಯರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ರಾಗಿ ಹಿಟ್ಟು ತಿನ್ನೋಕ್ಕೆ ಸರಿಯಾಗುತ್ತೆ. ಇಲ್ಲಾಂದರೆ ಗಂಟು ಬಿದ್ದುಬಿಡುತ್ತೆ. ಸೊ ಗಂಟು ಬರ್ದಿರೋ ಥರ ನೀಟಾಗಿ ಎಲ್ಲ ಗಂಟು ಹೊಡ್ಕೊಂಡು ನೀಟಾಗಿ ರುಬ್ಕೋಬೋದು. ಕೆಲವು ಜರಡಿ ಇರ್ತದೆ, ಜರಡಿ ಇರೋ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಪಾಕ ಹಾಕ್ಕೊತೀನಿ. ಪಾಕ ನೋಡ್ತಿರ್ಬೋದು ಕೆಳಗೆ ಇಳಿತಾನೇ ಇಲ್ಲ. ಸೊ ಅಷ್ಟು ಪಾಕ ಚೆನ್ನಾಗಿ ಕಾದಿದೆ. ಸೊ ಈ ಥರ ಪಾಕ ಕಾಯಿಸ್ಕೊಂಡು ಸೋಸ್ಕೊಂಡು ಅದಕ್ಕೆ ಹಾಕ್ಕೋಬೇಕು. ಸೊ ಇದನ್ನು ಪಾಕದಲ್ಲಿ ನೀಟಾಗಿ ಕಲಿಸ್ಕೊಂಡು ಸುಡ್ತಾ ಇರುತ್ತೆ ಬೆಲ್ಲದ ಪಾಕ. ಸೊ ಹುಷಾರಾಗಿ ಒಂದು ಪಾತ್ರೆ ಒಂದು ಸ್ಪೂನ್ ಅಥವಾ ಏನು ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಆಮೇಲೆ ಆಲ್ಮೋಸ್ಟ್ ತಾಯಂದಿರಿಗೆಲ್ಲ ರೂಢಿಯಾಗಿರುತ್ತೆ ಬಿಸಿಲಿ ಕೈ ಆಡಿಸಿ. ಸೊ ಅದೇನೋ ಏನು ಲೆಕ್ಕಕ್ಕೆ ಬರಲ್ಲ. ಸೊ ಆದರೂ ನಮ್ಮ ಸೇಫ್ಟಿ ನಮ್ಗೆ ನೋಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು ಉಂಡೆ ಕಟ್ಟೋಕ್ಕೆ ಬರುತ್ತೆ ಅನ್ನೋ ಒಂದು ಕನ್ಸಿಸ್ಟೆನ್ಸಿ ಮೇಲೆ ಪಾಕನ ಹಾಕ್ಕೋಬೋದು. ಆಗಾಗ ನೋಡ್ಕೊಂಡು ಹಾಕಿದ್ರು ಅದು ನಡೆಯುತ್ತೆ. ಸೊ ನಾನು ಅವಾಗ ನೋಡ್ಕೊಂಡು ಹಾಕ್ಕೊಂಡೆ. ಸೊ ನಾನು ಕಲಿಸ್ಕೊಟ್ಟಿದ್ದ ಪೌಡ್ರು ಪರ್ಫೆಕ್ಟಾಗಿ ನಾನು ಇಕ್ಕಿದ ಬೆಲ್ಲದ ಪಾಕಕ್ಕೆ ಕರೆಕ್ಟಾಗಿತ್ತು. ಕನ್ಸಿಸ್ಟೆನ್ಸಿ ಅಂದರೆ ಇಷ್ಟು ಹಿಟ್ಟಿಗೆ ಒಂದು 3-4 ಪೀಸ್ಗಳು ಬೇಕಾಗುತ್ತೆ. ಸೊ ಒಂದು ಹಾಫ್ ಕೆ ಜಿ ಅಥವಾ ಹಾಫ್ ಕೆ ಜಿಗಿಂತ ಕಡಿಮೆನೂ ಆಗುತ್ತೆ. ಸೊ ಈ ಥರ ಎಲ್ಲ ಇದ್ದು ಅಷ್ಟನ್ನು ಹಾಕ್ಕೊಂಡು ಈ ಥರ ಮಿದಿಬೇಕು. ಮಿದ್ದಾಗ ರಾಗಿ ಹಿಟ್ಟು ಕ್ಲಿಯರಾಗಿ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಇದಾಗುತ್ತೆ. ಸೊ ಅದಷ್ಟನ್ನು ಮಿದ್ಕೊಂಡು ಬಾಲ್ಸ್ಗಳು ಮಾಡ್ಕೋಬೋದು. ರಾಗಿ ಹಿಟ್ಟು ಮತ್ತು ಬಾದಾಮಿ ಮತ್ತು ಗೋಡಂಬಿ ಪೌಡ್ರು ಎರಡನ್ನೂ ಆ್ಯಡ್ ಮಾಡೋದ್ರಿಂದ ಸೊ ಕ್ಯಾಲ್ಸಿಯಮ್ ಕೂಡ ಸಿಗುತ್ತೆ. ವಿಟಮಿನ್ಸು ಏನು ಫೈಬರ್ಸ್ ಕಂಟೆಂಟ್ಸ್ ಇದೆ ಬಾದಾಮಿ ಗೋಡಂಬಿಲಿ ಆ್ಯಂಡ್ ಮೆದುಳಿಗೆ ಬೇಕಾದ ಎಲ್ಲದೂ ಸಿಗುತ್ತೆ. ಸೊ ನಾನು ಫಸ್ಟು ನನ್ನ ಮಗನಿಗೆ ಇಬ್ರಿಗೂ ನೆನೆಸ್ಕೊಡ್ತಿದ್ದೆ ಬಾದಾಮಿ ಗೋಡಂಬಿನ. ಸೊ ಅವ್ರು ಸರಿಯಾಗಿ ತಿಂತಿರಲಿಲ್ಲ. ಎಲ್ಲ ಉಗಿಯೋದು ಅಥವಾ ಅರ್ಧಂಬರ್ಧ ಅಗಿದ್ಬಿಟ್ಟು ಬಿಡೋದು ಅಥವಾ ತಿಂತಾನೇ ಇರಲಿಲ್ಲ ಅಂದ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಈ ಥರ ಯೂಸ್ ಮಾಡಿದೆ. ಸೊ ಈ ಥರ ಇದಕ್ಕೆ ಅವರಿಗೆ ಲಡ್ಡು ಕೊಟ್ಟಂಗೂ ಆಗಬೇಕು. ಸೊ ಕ್ಯಾಲ್ಸಿಯಮ್ ಇರೋದು ರಾಗಿ ತಿನ್ನಿಸ್ದಂಗೂ ಆಗಬೇಕು. ಕೆಲವೊಂದು ಮಕ್ಕಳು ಮುದ್ದೆ ತಿನ್ನಲ್ಲ. ಸೊ ಅದಕ್ಕೆ ಇದು ಬೆಸ್ಟ್ ಅನಿಸುತ್ತೆ. ಸೊ ತುಪ್ಪದಲ್ಲಿ ಇದ್ದಿದ್ದ ಕಾರಣ ತುಪ್ಪ ಎಲ್ಲ ಬಾಟ್ಲಲ್ಲಿ ಇದ್ದಿದ್ದು. ಸೊ ಅದ್ರಲ್ಲಿ ವೇಸ್ಟ್ ಆಗ್ಬಾರ್ದು ಆ ಥರ ಮಿದ್ಕೊಂಡೆ. ಇದು ಬಾದಾಮಿ ಗೋಡಂಬಿ ತಿಂದಂಗೂ ಆಗುತ್ತೆ. ಸೊ ಕ್ಯಾಲ್ಸಿಯಮ್ ಇರೋ ರಾಗಿ ಮುದ್ದೆ ತಿಂದಂಗೂ ಆಗುತ್ತೆ. ಬಟ್ ಇದು ನಿಜ ರವೆ ಉಂಡೆಗಿಂತನೂ ಚೆನ್ನಾಗಿರುತ್ತೆ. ಸೊ ನಾನು ಓನ್ ಎಕ್ಸ್ಪೀರಿಯನ್ಸ್ ನಾಡ್ಕೊಂಡು ತುಂಬ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಎಲ್ಲ ತಿಂತಾರೆ. ಸೊ ತುಂಬ ಇಷ್ಟಪಟ್ಟು ತಿನ್ನೋ ಥರ ಆಗುತ್ತೆ. ಮತ್ತು ಏನು ರವೆ ಉಂಡೆನೂ ಸ್ವಲ್ಪ ಬಿಗಿರ್ತೇನಪ್ಪ. ಬಟ್ ಇದು ಅಷ್ಟು ಸಾಫ್ಟಿಯಾಗಿ
ನೀನು ಬಾಯಿ ಹತ್ರ ಕರಗೋ ಥರ ಇರುತ್ತೆ ನಿಜ. ನಾನು ನಿಜ ಒಂದು ಸಲ ನೀವು ಮಾಡಿ ಎಕ್ಸ್ಪೀರಿಯನ್ಸ್ ಆದಾಗಲೇ ನಿಮಗೆ ಗೊತ್ತಾಗೋದು. ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಿಗೆ ಕೊಡಿ ಏನಂತಾರೆ ಅಂತ. ನಿಜ ನನ್ನ ಮಗ ಅಂತೂ ನಮ್ಮ ಶಶಿ ತುಂಬ ಇಷ್ಟಪಟ್ಟು ತಿಂತಾನೆ. ಅವನಿಗೆ ಎಸ್ಪೆಷಲಿ ಸ್ವೀಟ್ಸ್ ಅಂದರೆ ಇಷ್ಟ. ಅವನು ಈ ಥರ ಮಾಡಿಕೊಡ್ರಿ ಇನ್ನೇನು ಕೇಳಬೇಕಾ. ಅದರಲ್ಲಿ ನಮ್ಮ ಚುಕ್ಕಿ ಸ್ವೀಟ್ಸ್ ಇಷ್ಟಪಡಲ್ಲ. ಸೊ ಈ ಥರ ಏನೋ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಏನಿರುತ್ತೋ ಅಂಥನ್ನ ಜಾಸ್ತಿ ಆಕ್ಸೆಪ್ಟ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಇಬ್ರಿಗೂ ಡ್ರೈ ಫ್ರೂಟ್ಸ್ ಇಂಗ್ರೀಡಿಯೆಂಟ್ಸ್ ಕೊಡಲೇಬೇಕು ಅಂತ. ಅದರಲ್ಲಿ ಅವ್ರು ತಿಂದಿದ್ರೆ ಇಂಡೈರೆಕ್ಟಾಗಾರು ಕೊಡಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ಥರ ಕೊಡ್ತಿದ್ದೀನಿ. ನಿಮ್ಮ ಮಕ್ಕಳು ಈ ಥರ ಹಠ ಮಾಡಿ ನೀವು ಕೂಡ ಈ ಥರ ಫಾಲೋ ಮಾಡಿಕೊಂಡು ಈ ಥರ ರೆಸಿಪಿನ ಟ್ರೈ ಮಾಡಿ. ನಮ್ಮ ಮಕ್ಕಳು ಆರೋಗ್ಯ ಮುಖ್ಯ ಅಲ್ವಾ. ಸೊ ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆಗಳು ಕಟ್ಕೋಬೋದು. ನೀವು ಉಂಡೆನಾರ ಕಟ್ಕೋಬೋದು, ಏನಾರ ಅಥವಾ ಶೇಪ್ನಲ್ಲಿ ಮಾಡ್ಕೋಬೋದು, ಅಥವಾ ತಟ್ಬಿಟ್ಟು ಕಟ್ ಕೂಡ ಮಾಡ್ಬೋದು. ಸೊ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ. ಸೊ ಚೆನ್ನಾಗಿ ಇದು ನೋಡ್ತಿರ್ಬೋದು, ಕಟ್ ಕೂಡ ಮಾಡ್ಬೋದು. ಶೇಪ್ ಚೆನ್ನಾಗಿ ಬರ್ತದೆ. ಅಂದರೆ ಏನು ಸೈಜ್ ಬಾಕ್ಸ್ ಸೈಜ್ ಎಲ್ಲ ಕೊಡೋದು ಬರ್ತದೆ. ನೋಡ್ತಿರ್ಬೋದು ಎಷ್ಟು ಶೈನಿಂಗಾಗಿ ಕಾಣ್ತಿದೆ. ಆರಿದ ಮೇಲೆ ರಫ್ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಬರುತ್ತೆ. ಅದೇ ಥರ ಕೈಗೆ ಅಂಟೋದಾಗಲಿ ಈ ಥರ ಯಾವುದೇ ನಾನ್ಸೆನ್ಸ್ ಇಲ್ಲಿ ಆಗೋಲ್ಲ. ನಾರ್ಮಲಾಗಿ ಕೈಗೆ ಅಂಟ್ತೀರ ಬೇಕಾದ್ರೆ ಬಾಲ್ ಕೂಡ ಆಡ್ಬೋದು. ಆ ಲೆವೆಲಿಗೆ ಇರ್ತವೆ ಇವು ಬಾಲ್ಸ್, ಸ್ಮಾಲ್ ಬಾಲ್ಸು. ಸೊ ಬಾಯ್ಸ್ ಆಟ ಆಡೋವಂಥ ಬಾಲ್ಸು ಆಗುತ್ತೆ. ಸೊ ತಿನ್ನೋ ಅಂಥ ಬಾಲ್ಸ್ ಕೂಡ ಆಗುತ್ತೆ ಇದು. ಸೊ ಒಳ್ಳೆ ಫುಡ್ಡು, ಒಳ್ಳೆ ರೆಸಿಪಿ. ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಇದನ್ನು ಕೊಡಿ. ತುಂಬ ಬೆನಿಫಿಟ್ಸ್ ಇದೆ. ಆರೋಗ್ಯಕರವಾಗಿದ್ದ ಕೊಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸೊ ಏನೋ ಅಂಗಡಿ ಮೇಲೆ ತಂದುಬಿಟ್ಟು ಯಾವುದೋ ಯಾವಾಗಲೋ ಮಾಡಿದ್ದನ್ನು ನಾವು ಕೊಡ್ತೀವಿ. ನಮ್ಮ ಮಕ್ಕಳು ಹೆಲ್ತಿ ಇದ್ದಾರೆ ಅನ್ನೋದಕ್ಕಿಂತನೂ ನಮ್ಮ ಕೈಯಾರ ನಮ್ಮ ಹೆಲ್ತಿಯಾಗಿ ಮಾಡಿಕೊಟ್ಟಾಗ ನಮಗೂ ತೃಪ್ತಿ ಅನಿಸುತ್ತೆ. ಸೊ ತೃಪ್ತಿ ಪ್ರತಿಯೊಬ್ಬ ತಾಯಿಗೂ ಸಿಗಬೇಕು. ಒಂದು ಸಲ ನಿಜ ಟ್ರೈ ಮಾಡಿ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದು ಹೇಗಿದೆ ಅಂತ. ಸೊ ಕ್ಲಿಯರೆಲ್ಲ ಆದಮೇಲೆ ನಾನು ಅಲಂಕಾರಕ್ಕೆ ಅಂತ ಒಂದಷ್ಟನ್ನು ಬಾದಾಮಿನ ಹುರಿದಿಟ್ಕೊಂಡೆ ಎತ್ತಿಟ್ಕೊಂಡಿದ್ದೆ. ಸೊ ಫೈನಲಿ ಎಲ್ಲ ಉಂಡೆಗಳು ಕಟ್ಟಾದಮೇಲೆ ಅದೆಲ್ಲ ಸ್ವಲ್ಪ ಮೇಲುಗಡೆ ಅಂಟಿಸ್ತಿದ್ದೀನಿ. ಏಕೆಂದರೆ ಅಲಂಕಾರ ಮುಖ್ಯ ಅಲ್ವಾ. ಅಲಂಕಾರವಾಗಿದೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಮಕ್ಕಳ ಅಟ್ರಾಕ್ಷನ್ ನಮಗೆ ಬೆಸ್ಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಅಲಂಕಾರವಾಗಿ ಮಾಡ್ತಿದ್ದೆ. ಸೊ ನೀವು ಕೂಡ ಇದನ್ನ ಹೆಲ್ತಿಯಾದ ಫುಡ್ನ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳ ಆರೋಗ್ಯನ ಕಾಪಾಡ್ಕೊಳ್ಳಿ. ಸೊ ಇದು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇದೇ ಥರ ನಾವು ಬೆಸ್ಟ್ ಆ್ಯಂಡ್ ಹೆಲ್ತಿ ಫುಡ್ ರೆಸಿಪೀಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.